ಸಾರಿ ಸಾರಿ ಸಾರಿ. ಅದೇ ಎಲ್ಲರೂ ಅದಕ್ಕೆ ಬರೋದು ಬೇಡ, ಜಾಗ ಸಾಕಾಗ್ತದೆ. ನಾನು ಅದಕ್ಕೆ ಕೆಳಗಡೆ ಇರ್ತೀನಮ್ಮ. ಆತ್ಮೀಯ ಸ್ನೇಹಿತರೆ, ಅಮ್ಮನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಡೆಸಿರ್ತಕ್ಕಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಇಂದು ವಿಶಿಷ್ಟ ರೀತಿಯಲ್ಲಿ ಗಿಡಗಳಿಗೆ ನೀರಾಕಿ, ಗಿಡ ನೆಡಿ, ಮನೆಯ ಮುಂದೊಂದು ಗಿಡ ನೆಡಿ, ಪ್ರಕೃತಿ ಉಳಿಸಿ, ನೇಸರ ಉಳಿಸಿ ಅಂತ ಹೇಳುವಂಥ ಆಂದೋಲನದ ಮೂಲಕ ಇಂದು ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್‌ನಿಂದ ವೇಣುಗೋಪಾಲ್ ಅವರು, ಕಾಡಸಿದ್ದೇಶ್ವರ ಸ್ವಾಮಿಗಳು ಮತ್ತು ಎಲ್ಲ ಗೆಳೆಯರೊಂದಿಗೆ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವೃಕ್ಷಗಳಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಎಲ್ಲ ಅತಿಥಿ ಗಣ್ಯರು ನಡೆಸಿಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಗಿಡಗಳಿಗೆ ನೀರು ಹಾಕುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೋರಿಕೊಳ್ತೇನೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ವೃಕ್ಷಂಗಮಯ, ಓಂ ಶಾಂತಿ 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 ಅಂತ. ಇಲ್ಲಿ ವೃಕ್ಷ ಅಂತ ಯಾಕೆ ಹೇಳಿದೆ ಅಂದರೆ, ಎಲ್ಲದರಲ್ಲೂ ದೀಪನ ಹಚ್ತೀವಿ ನಾವು. ಗಿಡನ ಬೆಳೆಸೋದ್ರೆ ಮಾತ್ರ ದೀಪ ಬರೋಕ್ಕಾಗೋದು. ಅದಕ್ಕೋಸ್ಕರ ಗಿಡನ ಬೆಳೆಸೋದ್ರ ಮೂಲಕ ನಮಗೆ ಒಂದು ದೀಪವನ್ನು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಅಂತ ಈ ಒಂದು ಅತ್ಯುತ್ತಮವಾದ ಒಂದು ಕಾರ್ಯದ ಚಾಲನೆಯೊಂದಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಅವರ ಸ್ಮರಣೆಯಲ್ಲಿ ನೆನೆಸ್ಕೊಳ್ತಾ, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಪುನೀತ್ ರಾಜ್ಕುಮಾರ್ ಇರ್ಬೋದು, ನಮ್ಮ ನಾಡಿಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅವ್ರನ್ನ ನೆನೆಸ್ಕೊಳ್ತಾ ಇಷ್ಟೊತ್ತು ಗಿಡಕ್ಕೆ ನೀರು ಹಾಕೋದ್ರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಪ್ರತಿಯೊಬ್ಬ ಅತಿಥಿ ಗಣ್ಯರಿಗೂ ಸಹ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ಈಗ ಅತಿಥಿ ಗಣ್ಯರಲ್ಲಿ ಮೊದಲನೆಗೆ ಯಾರಾದರೂ ಸರ್ ಎರಡು ಮಾತಾಡಿ ಸರ್. ಯಾರು ಮೊದಲೇ ಆಡ್ತೀರಾ ಸರ್? ಗುರುಗಳು ತಮ್ಮ ಆಶೀರ್ವಚನದ ಮೂಲಕ ಒಂದು ಕಾರ್ಯಕ್ರಮಕ್ಕೆ ಮಾತಿನ ಚಾಲನೆ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹಲೋ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣ ನಮೋಸ್ತುತೆ. ಇವತ್ತು ಬೆಂಗಳೂರು ನಗರದಲ್ಲಿ ಹಮ್ಮಿಕೊಂಡಂತಹ ಅಮ್ಮ ಅಂದ್ರೆ ನಮಗೆ ಜನ್ಮ ಕೊಟ್ಟಂಥ ತಾಯಿ ಅಂದ್ರೆ ಈ ನಮ್ಮ ಭಾರತಾಂಬೆಯ ಜಗತ್ತು ನಡೆಸುವಂಥ ಜಗತ್ ಪ್ರತ್ಯಕ್ಷವಾದಂತಹ ತಾಯಿ ಭೂತಾಯಿ. ಅದಕ್ಕಾಗಿ ಅಮ್ಮ ಚಾರಿಟಬಲ್ ಇದು ಎಷ್ಟು ಚೆನ್ನಾಗೈತಪ್ಪ ಅಂತಂದ್ರೆ, ಅಮ್ಮನ ಮಡಿಯಲ್ಲಿ ಎಲ್ಲರೂ ಸೇವೆ ಮಾಡುವುದರಿಂದ ನಾವು ಜನಿಸೋದಕ್ಕೆ ಒಂದು ಸಾರ್ಥಕ. ಅದಕ್ಕಾಗಿ ಅಮ್ಮ ಚಾರಿಟಬಲ್ ಅಂದರೆ ನಾವು ನೆನೆಸ್ಕೊಳ್ಬೇಕು. ಅಮ್ಮ ಅಂದ್ರೆ ಜನ್ಮ ಕೊಟ್ಟಂಥ ತಾಯಿ. ಅದಕ್ಕಾಗಿ ನಾವು ಮಾಡುವಂಥ ಕಾರ್ಯ ತಾಯಿ ಸಾಕ್ಷಿಯಾಗಿರಬೇಕು, ನಮ್ಮ ಕುಲದೇವರು ಸಾಕ್ಷಿಯಾಗಿರಬೇಕು. ಈ ಪ್ರಕಾರವಾಗಿ ನಾವು ಮಾಡುವಂಥ ಕೆಲಸ ಏಕಚಿತ್ತದಿಂದ ಏಕ ಮನಸ್ಸಿನಿಂದ ನಾವು ಮಾಡುವಂಥ ಕಾರ್ಯವನ್ನು ಮಾಡಿದರೆ ಅದು ಅಮ್ಮನ ಸಾಕ್ಷಿಯಾಗಿರುತ್ತದೆ. ಅದಕ್ಕಾಗಿ ಈ ಟ್ರಸ್ಟ್ನ ಹೆಸರು ಅಮ್ಮ ಅಂತ ಕರೆದಾರಲ್ಲ, ಅದು ಭಾಳ ಸಂತೋಷದ ವಿಷಯ. ಕೆಲವೊಂದು ಜನ ಏನೇನೋ ಹೇಳ್ತಿರ್ತಾರೆ. ಅದಕ್ಕಾಗಿ ಅಮ್ಮ ಅಂದ್ರೆ ಅಮ್ಮನ ಸಾಕ್ಷಿಯಾಗಿ ನಾವು ಮಾಡುವಂಥ ಕಾರ್ಯ, ಅಮ್ಮನ ಸಾಕ್ಷಿಯಾಗಿ ತಗುವಂಥ ನಾವು ಪ್ರಶಸ್ತಿಯಾಗಲಿ, ನಾವು ಮಾಡುವಂತಹ ಸಾಧನೆಯಾಗಲಿ, ಎಲ್ಲೇ ಹುಟ್ಟಿ ಎಲ್ಲೇ ಬೆಳೆದು ಎಲ್ಲೇ ನಮ್ಮನ್ನು ಗುರುತಿಸಿ ಇಂಥ ಬೆಂಗಳೂರು ನಗರದಲ್ಲಿ ನಮ್ಮನ್ನು ಗುರುತಿಸಿಕೊಂಡು ನೀವು ಆಗಮಿಸಿದ್ದೀರಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನೀವು ಆಗಿ ಬಂದಿದ್ದೀರಿ, ಕೆಲವೊಂದು ಸಾಧನೆಯನ್ನು ಮಾಡಿದ್ದೀರಿ. ಈ ಸಾಧನೆಗೋಸ್ಕರವಾಗಿ ಅಮ್ಮ ಚಾರಿಟಬಲ್ ಇವರ ವತಿಯಿಂದ ನಿಮಗಾಗಿ ಪ್ರಶಸ್ತಿಯನ್ನು ಕೊಡುತ್ತಿದ್ದಾರೆ. ಅದಕ್ಕಾಗಿ ನಿಮ್ಮನ್ನು ಗುರುತಿಸಿ ಈ ಒಂದು ಸಂಗೀತ ಕಾರ್ಯಕ್ರಮಕ್ಕೆ, ಮನರಂಜನಾ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರಲ್ಲ, ಆ ತಾಯಿಯವರಂತಹ ಸುಧಾ ಅಮ್ಮವರಿಗೆ ಮೊದಲು ನಾವು ಕೃತಜ್ಞತೆ ಸಲ್ಲಿಸಬೇಕಾಗುತ್ತದೆ. ಯಾಕಂದರೆ ತಾಯಿ ಗರ್ಭದಲ್ಲಿ 9 ತಿಂಗಳ ಹೊತ್ತು
ಇಲ್ಲಿ ತನಕ ನಮ್ಮನ್ನು ಜನ್ಮ ನೀಡಿ ಬಂದಿದ್ದೇವೆ ಅಂದ ಬಳಿಕ ನಾವು ತಾಯಿನ ಪೂಜೆ ಮಾಡಬೇಕು. ದಿನನಿತ್ಯ ತಾಯಿ ತಂದೆಗೆ ಯಾರು ನಮಸ್ಕಾರ ಮಾಡಿ ತಮ್ಮ ಕಾರ್ಯಕ್ಕೆ ಹೋಗುತ್ತಾರಲ್ಲ, 7 ಜನ್ಮ ಪುಣ್ಯ ತಾಯಿ ನಾವು ತಾಯಿಗೆ ನಮಸ್ಕಾರ ಮಾಡಿದ ಪುಣ್ಯ ನಮಗೆ ದೊರೆಯುತ್ತದೆ. ಅದಕ್ಕಾಗಿ ಬೆಳಗ್ಗೆ ಎದ್ದು ತನ್ನ ತಾಯಿಗೆ ನಮಸ್ಕಾರವನ್ನು ಮಾಡಿ ನಮ್ಮ ಕಾರ್ಯಕ್ಕೆ ಹೋದರೆ ನಮ್ಮ ಕಾರ್ಯ 110% ಯಶಸ್ವಿ ಆಗುತ್ತದೆ. ಅದಕ್ಕಾಗಿ ತಾಯಿಲ್ಲದೆ ನಮ್ಮ ಜನನ ಇಲ್ಲ. ಅದಕ್ಕಾಗಿ ತಾಯಿ ತಂದೆ ಯಾವುದಾದ್ರು ತನ್ನ ಮಕ್ಕಳಿಗೆ ಸಂಸ್ಕೃತ ಕಲಿಸಬೇಕು. ಏನು ಸಂಸ್ಕೃತ ಕಲಿಸ್ಬೇಕಪ್ಪ ಅಂತಂದ್ರೆ, ಈ ನಾವು ಮಾನವ ಜನ್ಮದಲ್ಲಿ ಹುಟ್ಟಿದ ಮೇಲೆ ಯಾವ ಕಾರ್ಯವನ್ನು ಮಾಡಬೇಕು, ಯಾವ ಧರ್ಮವನ್ನು ನಾವು ಕಾರ್ಯ ಮಾಡಿದರೆ ನಮಗೆ ಏನು ಆಗುತ್ತದೆ ಎಂದು ನಾವು ಕಲಿಬೇಕಾಗುತ್ತದೆ. ಅದು ಯಾರಿಂದ ಕಲಿಬೇಕು? ಗುರುವಿನಿಂದ ಆಗಲಿ ತಾಯಿ ತಂದೆಯಿಂದ ಕಲಿಬೇಕಾಗುತ್ತದೆ. ಅದಕ್ಕಾಗಿ ತಂದೆ ತಾಯಿಯಿಂದ ಮಾರ್ಗ ಬಹಳ ಉತ್ತಮವಾದಂಥ ಮಾರ್ಗ. ಅದಕ್ಕಾಗಿ ಎಲ್ಲರೂ ನಾವು ಮಾಡುವಂಥ ಕಾರ್ಯ ತಂದೆಯಾಗಲಿ ತಾಯಿಯನ್ನು ಮಾತು ಮೀರಿ ಹೋಗಬಾರ್ದು. ಮೀರಿ ಹೋದರೆ ನಾವು ಹುಟ್ಟಿದ್ದು ಸಾರ್ಥಕ ಆಗಲ್ಲ, ನರಕಕ್ಕೆ ಹೋಗ್ತೇವೆ. ಎಲ್ಲಿ? ನರಕಕ್ಕೆ ಹೋಗ್ತೇವೆ. ಅದಕ್ಕಾಗಿ ಕೆಲವೊಂದು ಜನ ತಾಯಿ ಗರ್ಭದಲ್ಲಿ ಹುಟ್ಟಿ ತನ್ನ ಮಕ್ಕಳಿಗೆ ಶಿಕ್ಷಣ ಕಲಿಸಿ ಎಲ್ಲ ಸಂಸ್ಕೃತವನ್ನು ಕಲಿಸಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಮದುವೆ ಆದ ನಂತರ ಹೆಂಡತಿ ಬಂದ ನಂತರ ಹೆಂಡತಿ ಮಾತನ್ನು ಕೇಳಿ ತಾಯಿ ತಂದೆಯ ಮನೆಯಿಂದ ಹೊರಗೆ ಹಾಕಿ ಅನಾಥಾಶ್ರಮದಲ್ಲಿ ಇಟ್ಟು, ಅಲ್ಲಿ ಅನಾಥಾಶ್ರಮ ಇಟ್ಟದ ನಂತರ ನಮಗೆ ಯಾವ ಪುಣ್ಯ ಬರುತ್ತದೆ, ಯಾವ ಪಾಪ ಬರುತ್ತದೆ ನೀವು ವಿಚಾರ ಮಾಡಬೇಕಾಗುತ್ತದೆ. ಅದಕ್ಕಾಗಿ ನಾವು ಜನ್ಮವನ್ನು ಕೊಟ್ಟಂಥ ತಾಯಿಗೆ ದ್ರೋಹ ಮಾಡಿದರೆ ಮುಂದಿನ ಜನ್ಮದಲ್ಲಿ ನಾವು ಮಾನವರಾಗಿ ಹುಟ್ಟಲು ಸಾಧ್ಯನೇ ಇಲ್ಲ. ಆ ಜನ್ಮವನ್ನು ತಾಳಬೇಕಾದರೆ 7 ಜನ್ಮಗಳ ಪುಣ್ಯ ಮಾಡಿದಂಥ ಪುಣ್ಯ ಪಡೆಯಬೇಕಾದರೆ ಮೊದಲು ನಾವು ಏನು ಮಾಡಬೇಕಪ್ಪ ಅಂದರೆ ತಾಯಿ ಆಸೆಯನ್ನು ಈಡೇರಿಸಬೇಕು. ನಾವು ತಾಯಿಯನ್ನು ಸುಖವಾಗಿ ನೋಡಬೇಕಾಗುತ್ತದೆ. ನಮ್ಮ ಹತ್ತಿರ ದೇವರು ಎಲ್ಲಿದ್ದಾನಪ್ಪ ಅಂತಂದ್ರೆ ತಾಯಿನೇ ದೇವರು, ತಂದೆನೇ ದೇವರು. ಇವರನ್ನು ನಾವು ಪೂಜೆ ಮಾಡಿದರೆ ನಮಗೆ ಪುಣ್ಯ ಬರುತ್ತದೆ, ಪುಣ್ಯ ಲಭಿಸುತ್ತದೆ. ಅದಕ್ಕಾಗಿ ನಾವು ಎಲ್ಲರಿಗೂ ಹೇಳೋದಿಷ್ಟೇ, ನೀವು ಯಾವುದೇ ಮಾರ್ಗ ಹಿಡಿಯಿರಿ, ಯಾವುದೇ ಸಾಧನೆ ಮಾಡರಿ, ನಿಮಗಾಗಿ ಸಾಧನೆ ಮಾಡಬೇಕಾದರೆ ಮೊದಲು ತಾಯಿಗೆ ನಮಸ್ಕಾರವನ್ನು ಮಾಡಿ ಸಾಧನೆ ಮಾಡಿ, ನಿಮಗೆ ನೋಡಿ ಅದರ ಅನುಭವ ಎಷ್ಟಾಗುತ್ತೆ ಅನ್ನೋದು. ಅದಕ್ಕಾಗಿ ಎಲ್ಲರೂ ತಾವು ವಿಚಾರ ಮಾಡಬೇಕಾದ್ರೆ ನಾವು ನಿಮಗೆ ಒಂದೇ ಕಿವಿ ಮಾತು ಹೇಳ್ತೇನೆ, ಮಕ್ಕಳಿಗೆ ಮೊದಲು ನಾವು ಸಂಸ್ಕೃತ ಕಲಿಸಬೇಕು, ಶಿಕ್ಷಣ ಕಲಿಸಬೇಕು, ಸಂಸ್ಕೃತ ಕಲಿಸಬೇಕು. ನಮ್ಮ ಧರ್ಮ ಯಾವುದು, ತಂದೆಗೆ ತಂದೆ ಅನ್ನೋದು, ತಾಯಿಗೆ ತಾಯಿ ಅನ್ನೋದು, ಈ ಥರ ಮೊದಲು ಕಲಿಸಿದರೆ ನಾವು ಮಕ್ಕಳಿಂದ ಮುಂದೊಂದು ದಿನ ನಾವು ಯೋಗ್ಯರಾಗಿ ಸುಖವಾಗಿ ಇರುತ್ತೇವೆ. ಇಲ್ಲಾದರೆ ನಾವು ಬರೀ ಮಕ್ಕಳಿಗೆ ಶಿಕ್ಷಣ ಕಲಿಸುವುದು, ಪಾರಣದಲ್ಲಿಡುವುದು, ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ, DC ಇದ್ದಾನೆ, AC ಇದ್ದಾನೆ ಅಂದರೆ ಅವರೇ ನಾಡಿನ ಮಕ್ಕಳನ್ನು ನೋಡಲ್ಲ. ಮಕ್ಕಳು ನಮ್ಮನ್ನು ನೋಡೋದಿಲ್ಲ. ಯಾಕಂದರೆ ನಮ್ಮನ್ನು ಎಲ್ಲಿಡ್ತಾರೆ? ಅನಾಥಾಶ್ರಮದಲ್ಲಿಡ್ತಾರೆ. ಅನಾಥಾಶ್ರಮಕ್ಕೆ ಇಟ್ಟು ಹೋಗಿ ಪ್ರತಿ ತಿಂಗಳಿಗೆ ನಮ್ಮ ತಾಯಿನ ಯೋಗಕ್ಷೇಮ ನೋಡಪ್ಪ ಅಂತ ತಿಳ್ಕೊಂಡು 10,000 20,000 ಇಡ್ತಾರೆ. ಅಲ್ಲಿ ಯಾವುದಕ್ಕೆ ಬೆಲೆ ಇದೆ? ಹಣಕ್ಕೆ ಬೆಲೆ ಇದೆ, ತಾಯಿಗೆ ತಂದೆಗೆ ಬೆಲೆ ಇಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕಪ್ಪ, ಎಷ್ಟು ಶಿಕ್ಷಣ ಕಲಿಸಿದ್ರು, ತಾಯಿ ತಂದೆ ಕಲಿಸಿದ್ರು, ನಮಗೆ ಎಷ್ಟು ಬೇಕು ಅಷ್ಟೇ ನಾವು ಕಲ್ಕೊಂಡು ತಂದೆ ತಾಯಿನ ನಾವು ಯೋಗ್ಯ ರೀತಿಯಲ್ಲಿ ಯೋಗ್ಯ ಮಾರ್ಗದಲ್ಲಿ ನಾವು ನಡೆದರೆ ನಮ್ಮ ಜನ್ಮ ಪಾವನ ಆಗ್ತೈತಿ ಹೇಳಿ ನಾನು 4 ಮಾತನ್ನು ಮುಗಿಸುತ್ತೇನೆ. ಜೈ ಜೈ ಕರ್ನಾಟಕ. ಮುಂದೆ ಯಾರನ್ನ ಮಾತಾಡ್ತೀರಾ ದಯವಿಟ್ಟು? ಗುರುಗಳ ಒಂದು ಮಾತು ಹೇಳಿದ್ರೆ, ಯಾರು ತಂದೆ ತಾಯಿಗೆ ಪಾದಕ್ಕೆ ತಲೆನ ಮುಳುಗಿಸ್ತಾರೆ ಅವ್ರ ಜೀವನದಲ್ಲಿ ಯಾರ ಮುಂದೆ ತಲೆ ಬಗ್ಗಿಸೋ ಅವಶ್ಯಕತೆಯೇ ಇರಲ್ಲ, ತಲೆ ಎತ್ತೆ ಜೀವನ ಮಾಡ್ಬೋದು ಅಂತ ತುಂಬ ಅತ್ಯುತ್ತಮವಾದ ಮಾತನ್ನು, ಮಾರ್ಗದರ್ಶಕವಾದ ಮಾತನ್ನು ಪರಮ ಪೂಜ್ಯರ ಬಾಯಿಂದ ಕೇಳಿ ತುಂಬ ಪವನವಾಯಿತು. ಸರ್ ಮುಂದೆ ಯಾರೊಬ್ಬರು ಮಾತಾಡಿ ಸರ್. ಹಲೋ, ನಮಸ್ಕಾರ ಬಂಧುಗಳೇ. ನಾನು ಸಂಪತ್ ಅಂತ. ಇವತ್ತು ಅಮ್ಮ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ಅವ್ರಿಗೊಂದು ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ ಅಮ್ಮವ್ರಿಗೆ. ಮತ್ತು ನಮ್ಮನ್ನೆಲ್ಲ ಚೀಫ್ ಗೆಸ್ಟಾಗಿ ಕರೆದಿದ್ದು ಕೂಡ ಅವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀನಿ. ನನಗೆ ಪುನೀತ್ ರಾಜ್ಕುಮಾರ್ ಸಾರು ತುಂಬ ಹತ್ರ ಗೊತ್ತಿದ್ದಂಥ ವ್ಯಕ್ತಿ. ಅವರ ಸಾಧನೆಗಳು ತುಂಬ ಚೆನ್ನಾಗಿತ್ತು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಹೆಮ್ಮೆ ಆಗುತ್ತೆ. ಅದರಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನಾವು ಒಂದು ಸಹ ಅವರು ನಡೆದಿರೋಂಥ ಒಂದು ಮಾರ್ಗದರ್ಶನಗಳಲ್ಲಿ ಒಂದು ಅಳಿಲು ಸೇವೆ ಮಾಡ್ತಾಯಿದ್ವಿ. ಇವತ್ತು ನಂದು ಒಂದು ಸ್ವಸ್ತಿಕ್ ಪುನರ್ವಸತಿ ಟ್ರಸ್ಟ್ ಅಂತ ಒಂದಿದೆ. ಅದರಲ್ಲಿ ಮದ್ಯ ವ್ಯಸನಿಗಳು, ಮಾದಕ ವ್ಯಸನಿಗಳು ಇವರನ್ನು ಗುಣಪಡಿಸೋದಂಥ ಒಂದು ಟ್ರಸ್ಟ್ ಇದೆ ನಂದು.
ಈ ಸಾಕಷ್ಟು ಜನ ಈಗ ನಮ್ಮ ವೇದಮೂರ್ತಿ ಗುರುಜಿಗಳು ಹೇಳ್ದಂಗೆ ಈ ಭೂತಾಯಿ ನಮ್ಮ ತಾಯಿ, ಆದರೆ ನಮ್ಮ ಎತ್ತು ತಾಯಿ 9 ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ನಮಗೆ ಜನ್ಮ ಕೊಡ್ತಾಳೆ. ಆದರೆ ಈ ಪ್ರಪಂಚದಲ್ಲಿ ನಡೀತಾ ಇರೋದು ಎಷ್ಟೋ ಜನ ತಾಯಂದರು ಕಣ್ಣೀರಿಡ್ತಾವ್ರೆ. ಮನೆಯಲ್ಲಿ ಅವ್ರು ಜನ್ಮ ಕೊಟ್ಟಿದ್ದಂಥ ಮಕ್ಕಳಿಂದ, ಸ್ತ್ರೀ ಇರ್ಬೋದು ಇಲ್ಲ ಪುರುಷರಿರ್ಬೋದು, ಆ ಮಕ್ಕಳಿಂದ ವೇದನೆ ಪಡ್ತಾವ್ರೆ. ಅವ್ರಿಗೆ ನೆಮ್ಮದಿನೇ ಇಲ್ಲ, ಅಷ್ಟು ತೊಂದರೆಗೊಳಗಾಗವ್ರೆ. ಆದರೆ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಎಲ್ಲೋ ಒಂದು ಕಡೆ ಒಂದು ಮಾತು ಹೇಳಿದರು, ನಾವು ಯಾರನ್ನೂ ಸರಿಪಡ್ಸೋಕ್ಕಾಗಲ್ಲ, ನಮಗೆ ನಾವು ಹೀರೋ ಆದರೆ ನಮಗೆ ಫ್ಯಾನ್ಸ್ ಇರ್ತಾರ ಅಂತ. ಖಂಡಿತ ನಿಜ. ಪ್ರತಿಯೊಬ್ಬ ಮಾನವನು, ಪ್ರತಿಯೊಬ್ಬ ಮನುಷ್ಯನು ಅವನು ಮಾಡೋ ಕೆಲಸದಲ್ಲಿ ಕಾರ್ಯ ಕೆಲಸವಾಗಿ ಮಾಡಿದರೆ ಅವನು ಹೀರೋನೇ. ಇವತ್ತು ನನ್ನ ಜೀವನ ಚರಿತ್ರೆಯಲ್ಲಿ ನಾನೆಲ್ಲೋ ಒಂದು ವಿಲೇಜಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ, ನಾನು ಯಾರೂ ಗುರುತಿಸ್ತಾ ಇರಲ್ಲ. ಇವತ್ತು ನಾನು ಈ ಟ್ರಸ್ಟ್ ಮಾಡಿ 5 ವರ್ಷ ಆಯಿತು. ಈ 5 ವರ್ಷದಿಂದ ನಾನು ಎಲ್ಲಿಗೋ ಕರ್ಕೊಂಡೋಗ್ಬಿಡ್ತು. ಮಹಾರಾಷ್ಟ್ರ, ಬಿಜಾಪುರ, ಕೊಲ್ಲಾಪುರ, ತಮಿಳ್ನಾಡು, ಆಂಧ್ರ, ಎಲ್ಲೋದ್ರೂ ನನ್ನ ಹೆಸರೈತೆ. ಯಾಕಂದರೆ ಎಷ್ಟೋ ಜನ ಮಕ್ಕಳು ಬಂದು ನಮ್ಮ ಹತ್ರ ಕುಡ್ತಾ ಬಿಟ್ಟು, ಗಾಂಜಾ ಬಿಟ್ಟು, ಡ್ರಗ್ಸ್ ಬಿಟ್ಟು ಇವತ್ತು ಒಂದು ಉತ್ತಮವಾದ ಜೀವನ ಮಾಡ್ತಾವ್ರೆ. ನನಗೆ ಮೂಲ ಕಾರಣ ಇವತ್ತು ನಾನು ಮಾಡ್ತಾರಂತ ನಮ್ಮ ಟ್ರಸ್ಟಲ್ಲಿ ಎಲ್ಲಾದರೂ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ದಾಡಿ ಬಿಟ್ಕೊಂಡು ಹಳೆ ಬಟ್ಟೆ ಹಾಕ್ಕೊಂಡು ಕಾಣಿಸಿದ್ರೆ ಆ ಜ್ಯೂರೇಷನ್ ಪೋಲಿಸ್ ಸ್ಟೇಷನ್ಗೆ ಹೋಗಿ ನಾನಲ್ಲಿ ಎನ್ಕ್ವೈರಿ ಮಾಡಿ ಅವ್ರಿಗೆ ನಂದೊಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟು, ಸರ್ ಈ ವ್ಯಕ್ತಿ ನಾನು ಕರ್ಕೊಂಡು ಹೋಗ್ತೀನಿ, ಜಸ್ಟ್ ಮಿಸ್ಸಿಂಗ್ ಕೇಸ್ ಯಾವುದಾದ್ರೂ ಬಂದರೆ ನನ್ನ ಹತ್ರ ಇರ್ತಾನ, ನಾನು ಇವ್ನಿಗೆ ಊಟ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಇವನು ಸೇವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಈಗಲೂ ಸೇವೆ ಮಾಡ್ತೀನಿ. ಅದನ್ನು ನಾನು ಕಲಿಸ್ಕೊಟ್ಟಿದ್ದಾರೆ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು. ಇವತ್ತು ನನ್ನ ಆಫೀಸಲ್ಲಿ ದೊಡ್ಡದು ಫೋಟೋ ಇಟ್ಕೊಂಡಿದ್ದೆ ಅವ್ರದ್ದು. ಅವ್ರಿಗೆ ನಾನು ಪ್ರತಿದಿನ ಪೂಜೆ ಮಾಡ್ತೀನಿ. ನನ್ನ ದೇವ್ರ ಫೋಟೋ ಪಕ್ಕ ಅವರು ದೇವರಾಗಿ ಇಟ್ಕೊಂಡಿದ್ನಿ. ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ತೀರೋಗವ್ರೆ. ಅವ್ರ ಫೋಟೋ ಎರಡೂ ಒಟ್ಟಿಗೆ ಇಟ್ಟಿದ್ನಿ. ನಾನು ಡೈಲಿ ಪೂಜೆ ಮಾಡ್ತೀನಿ ಅವ್ರಿಗೆ. ಯಾಕಂದರೆ ಅವ್ರ ಮಾರ್ಗದರ್ಶನ ತುಂಬ ಚೆನ್ನಾಗೈತೆ. ಒಳ್ಳೆ ದಾರಿಯಲ್ಲಿ ನಡೆದ್ರು. ಇವತ್ತು ನಾವು ಅದೇ ದಾರಿಯಲ್ಲಿ ನಡೀತಾಯಿದ್ರಿ. ದಯವಿಟ್ಟು ನನಗೆ ಗೊತ್ತಿರೋದೇನೆಂದರೆ, ನಾನು ಯಾರನ್ನೂ ಸರಿಪಡಿಸೋಕ್ಕಾಗಲ್ಲ, ಜಸ್ಟ್ ಫಾರ್ ಮೆಸೇಜ್. ಇವತ್ತು ನಮ್ಮ ಜೀವನದಲ್ಲಿ ಏನು ನಡೆದೈತೆ, ಏನು ಬದಲಾವಣೆ ಆಗಿದ್ರೆ, ಒಬ್ಬ ವ್ಯಸನಿಗಾಗಲಿ, ಒಬ್ಬ ನರಳ್ತಾ ಇರೋಂಥ ಒಬ್ಬ ವ್ಯಕ್ತಿಗಾಗಲಿ ನಾವು ಒಂದು ಮೆಸೇಜ್ ಕೊಟ್ಟರೆ ಎಲ್ಲೋ ಒಂದು ಜಾಗದಲ್ಲಿ ಅವನು ಒಂದು ಉತ್ತಮವಾಗಿ ಒಂದು ಜೀವನ ಮಾಡ್ತಾನೆ ಅಂತ ಒಂದು ಭರವಸೆ ನನ್ನಲ್ಲಿದೆ. ಓಕೆ, ಇಷ್ಟು ಹೇಳಿ ನನ್ನ ಮಾತನ್ನ ನಿಮಗೆ ಮಾತಿಗೆ ನಾನು ವಿವರ ಕೊಡ್ತೀನಿ. ಅಮ್ಮ ಅವರು ಚಾರಿಟೇಬಲ್ ಟ್ರಸ್ಟ್ಗೆ ಇನ್ನೊಂದು ಸಲ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅತ್ಯುತ್ತಮವಾದ ಮಾತು ಹೇಳಿದ್ರೆ, ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಜೊತೆ ಪ್ರೇಮದ ಕಣಿಕೆಯಲ್ಲಿ ನಾನು ನಡೆಸಿದ್ದೀನಿ. ಆಮೇಲೆ ನಮ್ಮ ಅಪ್ಪಾಜಿ ಜೊತೆಯಲ್ಲಿ ನಾನು ಪರೋಪಕಾರಿ ಚಿತ್ರದಲ್ಲಿ ಗುಟ್ಟೊಂದು ಹೇಳಿ ಹಾಡಲಿದ್ದೀನಿ. ನಿಜವಲ್ಲ ಅವ್ರ ಮಾರ್ಗದಲ್ಲೇ ಬೆಳೀತಾ ಇದ್ದೀನಿ, ಅದರಲ್ಲೇ ನಡೀತಾ ಇದ್ದೀನಿ. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್. ಮುಂದೆ ತಾವು ಮಾತಾಡ್ತೀರಾ ಬೇಡ? ಅಮ್ಮ ನೀನು ಒಂಚೂರು ಮಾತಾಡೋಣ. ಇಷ್ಟೊತ್ತು ತಮ್ಮ ಒಂದು ಪವಿತ್ರವಾದ ನುಡಿಗಳ ಮೂಲಕ, ಪುಷ್ಪ ಅವರೇ ವೇದಿಕೆಗೆ ಬನ್ನಿ, ಸೇರ್ಕೊಡಮ್ಮ. ಯಾಕೆ ಪುಷ್ಪ ಇಷ್ಟೊತ್ತಲ್ಲಿ ಕೂತಿರೋ ವೇದಿಕೆಗೆ ಬರದೆ? ಅಮ್ಮ ರಾಮೂರ್ತಿ ಸರ್ ಸನ್ಮಾನಕ ಬಗ್ಗೆ. ಈಗ ಪುಷ್ಪ ಅವರಿಗೆ ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಪ್ಪು ಅವರ ಒಂದು ಜನ್ಮದಿನದ ಪ್ರಯುಕ್ತ ಒಂದು ಆತ್ಮೀಯವಾದ ಸನ್ಮಾನವನ್ನು ಮಾಡ್ತಾಯಿದ್ದೀವಿ. ಬದುಕೋದನ್ನ ನಿನ್ನ ನೋಡಿ ಕಲಿಬೇಕು. ಪುಷ್ಪ ಅವರು ಆಯುರ್ವೇದಿಕ್ ಒಂದು ಔಷಧಿಗಳ ಮೂಲಕ ಜನನ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಒಂದು ಸೇವೆಯನ್ನು ಗುರುತಿಸಿ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಂದು ನಮ್ಮ ಪರಮ ಪೂಜಾ ಸ್ವಾಮಿಗಳು ಅದೇ ರೀತಿಯಲ್ಲಿ ಟ್ರಸ್ಟ್ ಮೂಲಕ ಮಾದಕ ವ್ಯಸನಿಗಳನ್ನ ಮಾದಕ ಲೋಕದಿಂದ ಆಚೆ ಕರ್ಕೊಂಡ್ಬಂದಂತಹ ಒಳ್ಳೆಯ ಕೆಲಸ ಮಾಡತಕ್ಕಂಥ ಸಂಪತ್ ಅವರು, ನ್ಯಾಯನ ಕೊಡ್ತಕ್ಕಂಥ ವೇಣುಗೋಪಾಲ್ ಅವರು ಮತ್ತು ಪ್ರತಿಯೊಬ್ಬರ ಸಲುವಾಗಿ ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆತ್ಮೀಯವಾದ, ಹೃತ್ಪೂರ್ವಕವಾದ ಮತ್ತು ಪ್ರೀತಿಪೂರ್ವಕವಾದ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸನ್ಮಾನ ಸ್ವೀಕರಿಸಿರುವ ಪುಷ್ಪ ಅವರೇ, ನಿಮ್ಮ ಮುಂದಿನ ದಾರಿ ಅತ್ಯುತ್ತಮವಾಗಿರಲಿ. ನಿಮ್ಮಿಂದ ಸಮಾಜಕ್ಕೆ ಸಾಕಷ್ಟು ಒಳ್ಳೆಯ ಸೇವೆ ಸಿಗಲಿ. ನಿಜಕ್ಕೂ ರೋಗದಲ್ಲಿ ನಡೀತಕ್ಕಂಥ ರೋಗಿಗಳಿಗೆ ನಮ್ಮ ಭಾರತ ದೇಶದ ಭವ್ಯ ಔಷಧಿಯಾದ ಆಯುರ್ವೇದದ ಮೂಲಕ ಉತ್ತಮವಾದ ಒಂದು ಚಿಕಿತ್ಸೆ ಸಿಕ್ಕಿ ಜನ ಆರೋಗ್ಯದತ್ತ ದಾಪಕಾಲಾಗಲಿ ಅಂತ ಹೇಳ್ತಾ ಅಮ್ಮನ ಆಶಯ ಚಾರಿಟೇಬಲ್ ಟ್ರಸ್ಟಿಂದ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ನೆಕ್ಸ್ಟ್ ಸುಧಾಕರ್
ಸುಧಾಕರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇವಾಗ ತಾನೇ ಬಂದಂಥ ಜಗದೀಶ್ ಕುಮಾರ್ ಅವರಿಗೆ ಆತ್ಮೀಯವಾದ ಸ್ವಾಗತ. ನಮ್ಮ ಗಾರ್ಮದ ಅವ್ರಿಗೂ ಸಹ ಹಂಸಗೀತೆಯವ್ರಿಗೂ ಸಹ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ. ನಿಜಕ್ಕೂ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಕೊರೋಣ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಕಿರು ಪರಿಚಯ ಸುಧಾಕರ್ ಎಸ್ ಜಡಿಗೆ ಅಂತ. ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ SC/ST ನೌಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಅಮ್ಮನವರು, ಅಮ್ಮನ ಆಶೀರ್ವಾದ. ಅಮ್ಮ ಅಂದರೆ ಇವತ್ತು ಗುರುಗಳೆಲ್ಲ ನಮಗೆ ತಿಳಿಸಿ ಹೇಳಿದ್ರು. ಒಂದು ಸಾಧನೆ ಸ್ವಾಮಿ ವಿವೇಕಾನಂದ ಸ್ವಾಮಿಯವರು ಹೇಳಿದ್ರು, ಸಾಧನೆ ಇಲ್ಲದೆ ಸಾವಿಗೆ ಅವಮಾನ ಅಂತ. ಆ ಥರ ಪ್ರತಿಯೊಬ್ಬರು ನಾವು ಈ ಅಮ್ಮನ ಆಶೀರ್ವಾದದಿಂದ ಇವತ್ತು ಇದು 2ನೇ ಕಾರ್ಯಕ್ರಮ. ನನಗೆ ಮುಂಚೆ ಒಂದು ತಪ್ಪಿದೆ, ಕ್ಷಮೆ ಇರಲಿ. ಅದಕ್ಕೆ ಈಗ ಅಮ್ಮ ಅಂದಲೇ ಕ್ಷಮಿಸ್ಬೇಕಲ್ವಾ? ಅದಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ತಮ್ಮ ಆಶೀರ್ವಾದದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಈಗ ಮುಂದಿನ ಕಾರ್ಯಕ್ರಮ ನನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹೇಳುತ್ತಾ ವಂದನೆಗಳು ಹೇಳುತ್ತೇನೆ. ಜೈ. ನಮ್ಮ ಸರ್ಗೆ ಸಲ ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಸುಧಾಕರ್ ಕಮ್ಮಿಯರ್ ಪುನೀತ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಅವ್ರಿಗೆ. ಸುಧಾಕರ್ ಅವರಿಗೆ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಪುನೀತ್ ರಾಜ್ಕುಮಾರ್ ಅವರ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ದಿವಸ ಸನ್ಮಾನ ಮಾಡಿಸ್ಕೋಬೇಕು ಅಂದರೆ ನಾವು ಸನ್ಮಾನದಲ್ಲಿ ನಡೆದಿದ್ದರೆ ಮಾತ್ರ ಆ ಸನ್ಮಾನ ಸಿಗೋಕ್ಕೆ ಸಾಧ್ಯ ಇರುತ್ತೆ. ಇಂತಹ ಒಂದು ಸನ್ಮಾನ ಸ್ವೀಕರಿಸಿರ್ತಕ್ಕಂತಹ ನಮ್ಮ ಸುಧಾಕರ್ ಸರ್ ಅವರಿಗೆ ಸಿದ್ದೇಶ್ವರ ಸ್ವಾಮಿಗಳು, ವೇಣು ಅವರು, ಪ್ರತಿಯೊಬ್ಬ ಗಣ್ಯರು ಒಂದು ಸನ್ಮಾನ ಮಾಡ್ತಿದ್ದಾರೆ. ಸರ್, ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಸೇವೆ ಸಮಾಜ ಸಿಗ್ತಾ ಇರಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಸರ್. ನಮ್ಮ ಶಿವ ಕೈಲಾಸ ಸೇರಿಕೊಂಡನು, ಕೊಡುವುದನ್ನು ಕೊಟ್ಟು ನಮ್ಮ ಪ್ರೀತಿಯ ಸ್ನೇಹಿತರಾದಂಥ ರಾಮಮೂರ್ತಿ ಸರ್ ತಮಗೆ ಆತ್ಮೀಯವಾದ ಸನ್ಮಾನ. ಗಾಯನ ಲೋಕದಲ್ಲದೆ ಅಧಿಕಾರ ಲೋಕದಲ್ಲಿ, ಭಜನಾ ಲೋಕದಲ್ಲಿ, ಪ್ರತಿಯೊಂದು ಲೋಕದಲ್ಲೂ ಸಹ ತಮ್ಮದೇ ಛಾಪನ್ನು ಮೂಡಿಸಿರ್ತಕ್ಕಂತಹ ರಾಮಮೂರ್ತಿ ಸರ್ ಅವರಿಗೆ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪುನೀತ್ ರಾಜ್ಕುಮಾರ್ ಜನ್ಮದಿನದಂದು ಪ್ರೀತಿಪೂರ್ವಕ, ಆತ್ಮಪೂರ್ವಕ ಮತ್ತು ಗೌರವಪೂರ್ವಕವಾದ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಸರ್, ತಮ್ಮ ಸಮಾಜಕ್ಕೆ ತಾವು ಸಲ್ಲಿಸಿರ್ತಕ್ಕಂಥ ಸೇವೆ, ಗಾಯನ ಲೋಕಕ್ಕೆ, ಭಜನಾ ಲೋಕಕ್ಕೆ ಮತ್ತು ಕಲಾ ಲೋಕಕ್ಕೆ ನಿಮ್ಮ ಸೇವೆ ಇದೇ ರೀತಿ ನಿರಂತರವಾಗಿ ಸಾಗಲಿ. ಇದೇ ರೀತಿ ಎಲ್ಲರ ಆಶೀರ್ವಾದ, ಎಲ್ಲರ ಪ್ರೋತ್ಸಾಹ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ನೆನಪಿನೊಂದಿಗೆ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪುನೀತ್ ರಾಜ್ಕುಮಾರ್ ಜನ್ಮದಿನದಂದು ನಡೆಸಿರ್ತಕ್ಕಂಥ ನೀವು ಸನ್ಮಾನ ಸ್ವೀಕರಿಸ್ತಾ ಇದ್ದೀರಾ. ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್, ಅಭಿನಂದನೆಗಳು. ನಿಮ್ಮ ದಾರಿ ಇದೇ ರೀತಿ ಸುಗಮವಾಗಿರಲಿ ಸರ್. ಉಸಿರು ಪೂರ್ತಿ ಹೋದರು ಹೆಸರು ಪೂರ್ತಿ ಪುಂಡಲಿಕ ಮೂರ್ತಿಯವರಿಗೂ ಸಹ ಆತ್ಮೀಯವಾದ ಸ್ವಾಗತ. ನೀನು ಪಕ್ಕದಲ್ಲಿದ್ದಾಗ ನಮ್ಮ ರಾಜ್ಕುಮಾರ್ ಅಭಿಮಾನಿಗಳಿಗೂ ಸಹ ಆತ್ಮೀಯವಾದ ಸ್ವಾಗತ. ನಿಂದು ಪುಂಡಲಿಕ ಮೂರ್ತಿಯವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶನೀಶ್ವರನ ಪಾದದ ಮೂಲಕ ತಮ್ಮದೇ ಆದ ಛಾಪನ್ನು ನಾಟಕ ರಂಗದಲ್ಲಿ, ಅಂದರೆ ರಂಗಭೂಮಿಯಲ್ಲಿ ನಿರ್ವಹಿಸಿರ್ತಕ್ಕಂತಹ ನಮ್ಮ ಪುಂಡಲಿಕ ಮೂರ್ತಿಯವರಿಗೆ ಸಹ ನಿನ್ನೆ ತಾನೇ ರಂಗಭೂಮಿ ದಿನಾಚರಣೆ ಆಯಿತು, ವಿಶ್ವ ರಂಗಭೂಮಿ ದಿನಾಚರಣೆ. ಇವತ್ತು ನೀವು ಸನ್ಮಾನ ಸ್ವೀಕರಿಸಿದ್ದೀರ ಅಂದರೆ ನಿಮಗೆ ಕಲಾದೇವಿ ಒಲಿದಿದ್ದಾಳೆ ಅಂತ. ನಿಮಗೆ ಪುನೀತ್ ರಾಜ್ಕುಮಾರ್ ಜನ್ಮದಿನದಂದು ಡಾಕ್ಟರ್ ರಾಜ್ಕುಮಾರ್ ಅವರ ಪಕ್ಕ ಅಭಿಮಾನಿ ಮತ್ತು ಒಡನಾಡಿಗಳಾದಂಥ ಪುನೀತ್ ರಾಜ್ಕುಮಾರ್ ಅವರಿಗೂ ಸಹ ಒಡನಾಡಿಗಳಾದಂತಹ ನಮ್ಮ ಪುಂಡಲಿಕ ಮೂರ್ತಿಯವರು ಕಂದಾಯ ಅಧಿಕಾರಿಗಳಾದ ಸರಳ ವ್ಯಕ್ತಿತ್ವ, ಸಹಜ ವ್ಯಕ್ತಿತ್ವದ ನಿಮಗೆ ಆತ್ಮೀಯವಾದ, ಪ್ರೀತಿಪೂರ್ವಕವಾದ, ಗೌರವಪೂರ್ವಕವಾದ ಸನ್ಮಾನ ಸರ್. ನಿಮ್ಮ ಇದೇ ರೀತಿ ಸಾಧನೆಯ ಹಾದಿ, ನಾಟಕ ರಂಗದ ಹಾದಿ, ಕಲೆಯ ಹಾದಿ ಸುಗಮವಾಗಿರಲಿ ಅಂತ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ಮೂಲಕ ಎಲ್ಲ ಗುರು ಹಿರಿಯರ ಮತ್ತು ಗಣ್ಯರ ಸಮ್ಮುಖದಲ್ಲಿ ತಮಗೆ ಒಳ್ಳೆಯದಲ್ಲಿ ಅಂತ ಹೇಳ್ತೀವಿ ಸರ್. ಅಭಿನಂದನೆಗಳು ಪುಂಡಲಿಕ ಮೂರ್ತಿಯವರೇ. ಅಭಿಮಾನಿಗಳಿಗೆ ಯಾವಾಗಲೂ ಹೀರೋ ಆಗಿರ್ತಾರೆ. ಹೆಸರು ಪ್ರೀತಿ ಕೊಟ್ಟಿರುವಂಥ ಜನತೆಗೆ, ಅಭಿಮಾನಿ ದೇವರಿಗೆ ನಾನು ಯಾವತ್ತೂ ಅಭಿಮಾನಿ. ವೆಂಕಟೇಶ್ ಅವರು ವೇದಿಕೆಗೆ ಬರಬೇಕು. ದೊಡ್ಡವರು ದೊಡ್ಡ ಮನೆ ದೊರೆಯೇ, ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೇ. ವೆಂಕಟೇಶ್ ಮೂರ್ತಿ ಚಿತ್ರರಂಗದಲ್ಲಿ ಮತ್ತು ಗಾಯನ ರಂಗದಲ್ಲಿ ತಮ್ಮದೇ ಆದ ಚೌಕನ್ನು ಮೂಡಿಸಿದಂತಹ ನನ್ನ ಬಹುದಿನಗಳ ಗೆಳೆಯ
ವೆಂಕಟೇಶ್ ಮೂರ್ತಿ ಅವರಿಗೆ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರೀತಿಪೂರ್ವಕ ಮತ್ತು ಗೌರವಪೂರ್ವಕವಾದ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ವೆಂಕಟೇಶ ಮೂರ್ತಿಯವರು ದಯವಿಟ್ಟು ಕುರ್ಚಿ ಮೇಲೆ ಕೂತ್ಕೋಬೇಕು. ನೀಡಿ ನಮ್ಮ ಬಿಟ್ಟು ಹೋದಿರೇ. ಗುರು ಹಿರಿಯರ ಸಮಾಜ ಸೇವಕರ ಗಣ್ಯರ ಒಂದು ಸಮ್ಮುಖದಲ್ಲಿ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಗಾಯಕ ಮತ್ತು ಕಲಾವಿದರಾದಂತಹ ವೆಂಕಟೇಶ್ ಮೂರ್ತಿಯವರು ಸಮಾಜಕ್ಕೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಂತಹವರು. ಅವರಿಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಮತ್ತು ಒಂದು ಗೌರವಪೂರ್ವಕವಾದ ಒಂದು ಸನ್ಮಾನವನ್ನು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಸವಿನೆನಪಿಗಾಗಿ ಒಂದು ಈ ಸವಿಗೆಳೆಯಲ್ಲಿ ಈ ಸುಂದರ ಸಂಜೆಯಲ್ಲಿ ನಿಮಗೆ ಸನ್ಮಾನ ಮಾಡ್ತಿದ್ದೀವಿ ಸರ್. ನಿಮ್ಮ ಮುಂದಿನ ಕಲಾಹಾದಿ ಸುಗಮವಾಗಿರಲಿ, ನಿಮ್ಮಿಂದ ಕಲಾರಂಗಕ್ಕೆ ಸಾಕಷ್ಟು ಸಿಗಲಿ, ಸಾಕಷ್ಟು ಗಾಯಕರಿಗೆ ನಿಮ್ಮಿಂದ ಮಾರ್ಗದರ್ಶನ ಸಿಗಲಿ ಸರ್. ಹೃತ್ಪೂರ್ವಕವಾದ ಧನ್ಯವಾದಗಳು. ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆಯೇ. ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ಮಾಯವಾಗಿ ಪರಮ ಪೂಜ್ಯರು ಕಾಡಸಿದ್ದೇಶ್ವರ ಮಠದ ಸ್ವಾಮಿಗಳಾದಂತಹ ಸರ್, ತಮಗೆ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಒಂದು ಸನ್ಮಾನ. ಯಾಕೆಂದರೆ ನಾವು ಬೇರೆಯವ್ರಿಗೆ ಸನ್ಮಾನ ಮಾಡಿದ್ವಿ ಅಂತ ಅನಿಸಲ್ಲ, ಆದರೆ ಪರಮ ಪೂಜ್ಯರಿಗೆ ನಿಜವಾಗೂ ಆಶೀರ್ವಾದ ಮಾಡ್ತಕ್ಕಂತಹ ಒಂದು ಶಕ್ತಿಗಳಿಗೆ ನಾವು ಸನ್ಮಾನ ಮಾಡೋದು ನಮ್ಮ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ಗೆ ಒಂದು ಹೆಮ್ಮೆ ಇರುತ್ತೆ. ಸುಧಾಮ ನಿಜಕ್ಕೂ ಅತ್ಯುತ್ತಮವಾದ ಕೆಲಸ ಮಾಡ್ತಾ ಇದ್ದೀರಾ. ಪರಮ ಪೂಜ್ಯರಿಗೆ ಪರಮ ಪುಣ್ಯವಂತ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಂದು ಮಾಡ್ತಿರ್ತಕ್ಕಂತಹ ಒಂದು ಗೌರವಪೂರ್ವಕ ಸನ್ಮಾನ, ಅದು ನಮ್ಮ ಕಸ್ತೂರಿ ಕನ್ನಡ ಅಕಾಡೆಮಿಯಲ್ಲಿ ಮಾಡ್ತಿರ್ತಕ್ಕಂಥ ಈ ಸನ್ಮಾನ ನಿಜಕ್ಕೂ ಒಂದು ಮುಗಿಲು ಮಟ್ಟಕ್ಕೆ ಹೋಗ್ತಕ್ಕಂಥ ಸನ್ಮಾನ. ಗುರುಗಳೇ, ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ, ನೀವು ಹೇಳೋದಲ್ಲ ಗಾನ, ಆ ಬ್ರಹ್ಮ ಮುರಾರಿಸು ಅಂತಹ ಒಂದು ದಾರಿನಲ್ಲಿ ಎಲ್ಲರೂ ನಡೀಲಿ ಅಂತ ಹೇಳ್ತಾ, ಉತ್ತಮವಾದ ಹಾದಿಯಲ್ಲಿ ನಡೀತಕ್ಕಂಥ ಮಾರ್ಗದರ್ಶನ ಕೊಟ್ಟಂಥ ಗುರುಗಳಿಗೆ ಅಮ್ಮನ ಆಶಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಪುನೀತ್ ರಾಜ್ಕುಮಾರ್ ಜನ್ಮದಿನದಂದು ಪ್ರೀತಿಪೂರ್ವಕ, ಭಕ್ತಿಪೂರ್ವಕ ಮತ್ತು ವಿನಯಪೂರ್ವಕವಾದ ಒಂದು ಸನ್ಮಾನ ಸರ್. ಅಭಿಮಾನಿ ದೇವರುಗಳಿಗೆ ನೀವು ದಣಿ, ಅಭಿಮಾನಿ ದೇವರುಗಳಿಗೆ ನೀವು ದಣಿ, ಕೆಲ ಯುವಕರಿಗೋಸ್ಕರ ನಿಮ್ ದನಿ, ಕೆಲ ಯುವಕರಿಗೋಸ್ಕರ ನಿಮ್ ದನಿ. ಪ್ರೀತಿ ಪಡೆದಿರೋ ಕನ್ನಡಿಗ ಚಿರಋಣಿ, ಪ್ರೀತಿ ಪಡೆದಿರೋ ಕನ್ನಡಿಗ ಚಿರಋಣಿ. ಹುಟ್ಟಿರೋದು ದೊಡ್ಡ ಮನೆ ಮಗನಾಗಿ, ಅದರ ಬೆಳೆದಿದ್ದು ಕನ್ನಡದ ಕಥನಾಗಿ. ಮೂರ್ತಿ ಸರ್, ಒಂದು ನಿಮಿಷ ವೇದಿಕೆ ಬರಬೇಕು. ದಿನ ದುಡಿದಿದ್ದು ತೊಡಿಲೇಕ ಮೂರ್ತಿ ಸರ್, ಬನ್ನಿ ಸರ್ ವೇದಿಕೆಗೆ. ಎಲ್ಲ ಗೌರವದಿಂದ ಸನ್ಮಾನ ಇತ್ತು, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬರಲೇಬೇಕಲ್ವಾ? ರಾಜ್ಕುಮಾರ್ ಮನೆಯಲ್ಲೇ ಬೆಳೆದ ನೀವು ಪವರ್ ಬರದೇ ಇರ್ತದ. ನಮ್ಮದು ಪರೋಪಕಾರಿ